ಬರೋದಕ್ಕೆ 99.9% ಮೋದಿನೇ ಬರೋದು. ಕಾಂಗ್ರೆಸ್ ಪಕ್ಷ ಬಂದ್ರೆ ಉತ್ತಮ. ಸಿದ್ದರಾಮಯ್ಯ ಇರಲಿ, ಇನ್ನೊಬ್ಬ ಇರಲಿ, ಯಾರಾದ್ರೂ ಆಗಿರಲಿ, ಅವ್ರು ಉಚಿತವಾಗಿ ಕೊಟ್ಟು ಅವರು ಅಧಿಕಾರ ನಡೆಸುವಂತ ಅವಶ್ಯಕತೆ ಏನಿದೆ ಅವ್ರಿಗೆ? ಪಾಪ ಹೆಂಗೆ ಹೆಸರು ಮಾಡ್ಕೊಂಡಿದ್ರು ಹಾಸ್ಪಿಟ್ಲಲ್ಲಿ, ಅವ್ರನ್ನ ಬೀದಿ ಅರಕೆ ಕುರಿ ಮಾಡ್ತಾ ಇದ್ದಾರೆ ಅಷ್ಟೇ. ಸ್ವಾಮಿ ಆರ್ಟ್ ಡಾಕ್ಟರ್, ನಿಮಗೆ ಆರ್ಟ್ ಬೇಕು ಕಲ್ಬೇಕು ಅಂತಾರೆ. ನಮ್ಮ ಕಲ್ಯಾಣ ಮಾಡೋಕ್ಕೆ ಆರ್ಟ್ ಬೇಕು. ಆರ್ಟ್ ಇದೆ, ಅವರ ಬದುಕಬೇಕು. ಫ್ರೀ ಕೊಟ್ಟು ಅದೇ ಪಾಕಿಸ್ತಾನ ಪಕ್ಕದಲ್ಲಿ ಕುತ್ಕೋಬೇಕಿತ್ತು ಸಂಜಾಗ ಮಾಡ್ಕೊಂಡು. ಮಂಜುನಾಥ್ ಅವ್ರು ಬಂದರೆ ಒಳ್ಳೇದು. ಡಾಕ್ಟರ್ ಮಂಜುನಾಥ್ ಬಂದರೆ ಒಳ್ಳೇದು ಅನ್ಸುತ್ತೆ. ಸುರೇಶ್ ಅವ್ರಿಗೆ ಗೆಲ್ತಾರೆ ಸರ್. ಅವ್ರು ಏನಾರ ಮಾಡ್ಕೊಳ್ಳಿ ಸರ್, ಮಂಜುನಾಥ್ಗೆ ಹಾಕೋದು. ಸುರೇಶ್ ಬರ್ತಾರೆ. ಮಂಜುನಾಥ್ಗೆ ಹಾಕೋದು. ಸುರೇಶ್ ಅವ್ರಿಗೆ ಡಿ.ಕೆ. ಸುರೇಶ್ ಬರ್ತಾರೆ. ಸರ್ ನೋಡಿದ್ವಿ ಸರ್, ಮಂಜುನಾಥ್ಗೆ ಹಾಕಿದ್ದು ನಾವೆಲ್ಲ. ಯೂನಿಯನ್ ಪಾಕಿಸ್ತಾನ ಹೊಡೆದೋಗ್ಬೇಕಾಗಿತ್ತು. ಪಾಕಿಸ್ತಾನ ಹೊಡೆದೋಗ್ಬೇಕಾಗಿತ್ತು. ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲ್ಲಿ ಮೋದಿ ಅವ್ರ ಸರ್ಕಾರ ಇದೆ, ಆಲ್ರೆಡಿ 10 ವರ್ಷ ಪೂರೈಸಿದೆ. ಬದಲಾವಣೆ ಬೇಕು ಅಂತ ಅನ್ಸುತ್ತೆ ಅಥವಾ ಅವರು ಇರಲಿ ಅಂತ ಅನ್ಸುತ್ತೆ? ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇರಲಿ. ಬದಲಾವಣೆ ಕೇಳಿದವರು ಹಾಕ್ತಾರೆ ಓಟು. ಇಲ್ಲ, ಯಾಕಂತಂದರೆ ಕಾಂಗ್ರೆಸ್ಸಲ್ಲಿ ಯಾಕೆ ಸಮರ್ಥನೆ ಆಗ್ತಿಲ್ಲ ಅಂತ. ಇಲ್ಲಿ ಇದ್ದಾರಲ್ಲ, ಮಾಡ್ತಾ ಇದ್ದಾರಲ್ಲ, ಸೆಂಟ್ರಲ್ಲಿ ಮಾಡ್ತಾರೆ. ಸೆಂಟ್ರಲಲ್ಲಿ ಇದ್ದಾರೆ, ಸೆಂಟ್ರಲಲ್ಲೂ ಇದ್ದಾರೆ, ಅದೇನು ಇಲ್ಲ ಅಂತ ಹೇಳಂಗಿಲ್ಲ. ಸೆಂಟ್ರಲಲ್ಲಿ ಇದ್ದಾರೆ, ಮಾಡ್ತಾರೆ. ಯಾಕೆ ಮೋದಿಯವರೇ ಬೇಕು ಅಂತ ಸರ್? ಇಲ್ಲ, ಮೋದಿಯವರೇ ಬೇಕು ಅಂತಲ್ಲ, ಮೋದಿ ಬರಲಿ ಯಾರೇ ಬರಲಿ, ನಮ್ಮ ಕೆಲಸ ನಾವು ಮಾಡಬೇಕು, ದುಡಿಬೇಕು, ಕಷ್ಟಪಡ್ಬೇಕು, ತಿನ್ಬೇಕು ಅಷ್ಟೇ. ಅದೇ ಮೋದಿಯವರು ಯಾಕೆ ಬೇಕು ಅಂದರೆ ಎಮಿನೆಂಟ್ ಏಬಲ್ಡ್ ಪರ್ಸನ್, ಇಂಡಿಯಾ ಕರೆಕ್ಟಾಗಿ ನೋಡ್ಕೊಂಡು ಹೋಗೋಕ್ಕೆ ಅಂತ ನನ್ನ ಅಭಿಪ್ರಾಯ. ಈಗ ದೊಡ್ಡ ಹಿರಿಯ ತಲೆ ಅಂತ ಬೇಕಲ್ಲ ಸರ್. ಈಗ ಕಾಂಗ್ರೆಸ್ಸಲ್ಲಿ ಇದ್ದಾರೆ, ಯಾರಿದೆ? ಇದ್ದಾರೆ. ಇಲ್ಲ, ನಾವು ಇರ್ಬೋದು ಮೇ ಬಿ. ನನ್ನ ಪ್ರಕಾರ ಈಗ ಆಲ್ರೆಡಿ ರನ್ನಿಂಗ್ ಅಲ್ವಾ, ರನ್ನಿಂಗ್ ಇರೋರು ಅವ್ರು ಇನ್ನೂ ಮುಂದೆ ತೊಗೊಂಡೋಗ್ತಾರೆ ಇಂಡಿಯಾನ, ಇನ್ನು ಮಾಡ್ತಾರೆ. ಕೆಲವೊಂದು ಅವ್ರು ತಿದ್ದುಕೆಳ್ದಿದ್ದಾರೆ, ಅವರು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ನೋಡ್ಬೇಕು ಮುಂದೆ ಏನು ಮಾಡ್ತಾರೆ. BJP ಸರ್ಕಾರ ಕೋಮುವಾದಿ ಸರ್ಕಾರ ಅಂತ ಹೇಳ್ತಾರೆ, ಜಗಳ ತಂದು. ಅದೇನು ನೋಡಿಲ್ಲಪ್ಪ, ನಾನೇನು ಕೋಮುವಾದಿ ಹಂಗಂತ ಏನು ಹೇಳಿಲ್ಲ. ನನಗಂತೂ ಅದೇನು ಕಾಣಿಸ್ತಾ ಇಲ್ಲ. ಕೋಮುವಾದಿ ಇವರಿಗೆ ಬೇಕು ಇವರೇ ಬೇಕು ಏನಿಲ್ಲ. ಅವರಲ್ಲಿನೂ ಇವಾಗ BJPಯಲ್ಲಿನೂ ಮುಸ್ಲಿಮ್ಸ್ ಇದ್ದಾರೆ, BJPಯಲ್ಲಿನೂ ಎಮಿನೆಂಟ್ ಲೀಡರ್ಸ್ ಮುಸ್ಲಿಮ್ಸ್ ಅವರು ಇದ್ದಾರೆ. ಕೋಮುವಾದಿ ಅಂತ ಹೇಳೋಕ್ಕಾಗಲ್ಲ, ಯಾವುದೇ ಪಕ್ಷ ಆಗಿರಲಿ. ಅವರವ್ರ ಮನಸ್ಸು, ಅವರವರ ಭಾವಕ್ಕೆ ಹಾಗೆ. ಈಗ ಪ್ರೆಸೆಂಟ್ ಇಲ್ಲಿ ಬಂದು MP ಬಂದು ಡಿ.ಕೆ. ಸುರೇಶ್ ಇದ್ದಾರೆ. ಈಗ JDS BJP ಮೈತ್ರಿ ಮಾಡಿಕೊಂಡು ಡಾಕ್ಟರ್ ಮಂಜುನಾಥನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ನಿಮ್ಗೆ ಯಾರು ಬರಬೇಕು ಅಂತ ಅನ್ಸುತ್ತೆ? ಯಾರು ಬಂದ್ರೂ ಮಾಡ್ತಾರೆ ಅಂತ. ಈಗ ರನ್ನಿಂಗ್ ಇವಾಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಡಿ.ಕೆ. ಸುರೇಶ್ ಅವರು ಬಂದ್ರೂ ಒಳ್ಳೆಯದೇ. ಅಥವಾ ಇವರು ನಮ್ಮ ಡಾಕ್ಟರ್ ಇದ್ದಾರಲ್ಲ, ಅವರು ತುಂಬ ಹೆಲ್ಪಿಂಗ್ ನೇಚರು. ಎಷ್ಟೋ ಬಡವರಿಗೆ ಆಪ್ರೇಷನ್ ಎಲ್ಲ ಮಾಡ್ಯಾರೆ. ಅವರಿಗೆ ಇದು ಏನಂದರೆ ಒಂದು ಎಥಿಕ್ಸ್ ಅಂತ ಇರುತ್ತೆ ಡಾಕ್ಟರ್, ಪ್ರತಿಯೊಬ್ಬರು ಡಾಕ್ಟ್ರಿಗೆ. ಬಡವರು ಹಂಗಿಂಗಂತ ಕನಿಕರ ಅಂತ ಒಂದಿರುತ್ತೆ, ಅದು ವರ್ಕೌಟ್ ಆಗುತ್ತೆ. ಅವ್ರು ಬಂದರೆ ಮೇ ಬಿ ಬಡವ್ರಿಗೆ ಒಳ್ಳೆಯದಾಗುತ್ತೆ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಪ್ರೆಸೆಂಟ್. ಈ 5 ಗ್ಯಾರಂಟಿಗಳು ಕೊಟ್ಟರು. 5 ಗ್ಯಾರಂಟಿಗಳಿಂದ ಪ್ಲಸ್ ಆಗುತ್ತೆ ಈ ಸಲ ಕಾಂಗ್ರೆಸ್ಗೆ ಅಂತ ಈ ಎಲೆಕ್ಷನಲ್ಲಿ. 5 ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್, ಅದರಲ್ಲಿ ಕೆಲವು ಸಕ್ಸಸ್ ಆಗಿದೆ, ಇಲ್ಲ ಅನ್ನಲ್ಲ. ಫ್ರೀ ಬಸ್ ಬಿಟ್ಟಿದ್ದಾರೆ. ಕೆಲವರಿಗೆ ಪಾಪ ಆಟೋವ್ರಿಗೆ, ಟ್ಯಾಕ್ಸಿಯವ್ರಿಗೆ ತೊಂದರೆ ಆಗುತ್ತೆ. ಆದರೂ ಫ್ರೀ ಬಸ್ ಅಂತ ಬಿಟ್ಟರೆ ಲೇಡೀಸ್ಗೆಲ್ಲ ಒಳ್ಳೆಯದಾಗಿದೆ. ಅದೊಂದು ಲೇಡೀಸ್ ನೆನೆಸ್ಕೊಂಡ್ರೆ ಇವಾಗ ಗಂಡನ ಕರ್ಕೊಂಡು ಹೋಗು ಅಥವಾ ಆಟೋಗೆ ಚಾರ್ಜ್ ಇರೋ ಅವೆಲ್ಲ ಏನಿಲ್ಲ. ಒಂದು ನಮಗೆ ಕಾಣೋದು ಒಂದು ಫ್ರೀ ಬಸ್ ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಎಲೆಕ್ಟ್ರಿಸಿಟಿ ಎಲ್ಲರೂ ಪ್ರತಿಯೊಬ್ಬರಿಗೂ ಯೂಸ್ ಆಗ್ತಾಯಿದೆ. ಗೃಹಲಕ್ಷ್ಮಿ ಕೆಲವ್ರಿಗೆ ಬಂದಿಲ್ಲ, ಫಾರ್ ಎಕ್ಸಾಂಪಲ್ ನನಗೆ ಬಂದಿಲ್ಲ. ಸೊ ಅದ್ರ ಬಗ್ಗೆ ಅವ್ರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಮೊದಲು ನಮ್ಮ ಅಮ್ಮನ ಹೆಸರಿತ್ತು, ನಮ್ಮ ಅಮ್ಮ ತೀರೋದು, ನನ್ನ ಹೆಂಡತಿ ಹೆಸರಿಗೆ ಆಗಬೇಕಾಯಿತು. ಇವಾಗ ಮಾಡಿಸಿವಿ, ಇನ್ನೂ ಬಂದಿಲ್ಲ. ಮಾಡಿಸಿದ್ದೀವಿ, ಇನ್ನೂ ಬಂದಿಲ್ಲ, ಗೊತ್ತಿಲ್ಲ. ಸೊ ಏನು ಬದಲಾವಣೆ ಬೇಡ ಅಂತೀರ ಸೆಂಟ್ರಲಲ್ಲಿ? ಸೆಂಟ್ರಲ್ ಬದಲಾವಣೆ ಬೇಡ ಸರ್ ನನ್ನ ಪ್ರಕಾರ. ಸ್ಟೇಟಲ್ಲಿ ಇವರೇ ಇರಲಿ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಸ್ಟೇಟಲ್ಲಿ ಇವರೇ ಇರಲಿ, ಸೆಂಟ್ರಲಲ್ಲಿ ಅವರೇ ಇರಲಿ. ಸ್ಟೇಟಲ್ಲಿ ಇವ್ರೂ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಸೆಂಟ್ರಲಲ್ಲಿ ಅವರಿದ್ದಾರೆ. ಅವರು ನಾನಾ ರಾಷ್ಟ್ರಗಳಿಗೆ ಹೋಗಿದ್ದಾರೆ, ಎಲ್ಲರನ್ನೂ ಬೇಕು ಮಾಡ್ಕೊತವ್ರೆ. ಫಸ್ಟ್ ಆಫ್ ಆಲ್ ಹೋಗಿ ಕನ್ಸರ್ನ್ಡ್ ಸ್ಟೇಟ್ಸ್ಗೆ ಹೋಗಿ ಮಾತಾಡಿ ಅವ್ರಗಳ ಹತ್ರ ಅವ್ರ ಹೆಲ್ಪ್ ತೊಗೊಂಡು ಇವ್ರು ಹೆಲ್ಪ್ ಮಾಡಿ. ಇವಾಗ ಮತ್ತೆ ನಾವು ಬೇರೆಯವ್ರನ್ನ ಚೂಸ್ ಮಾಡಿದ್ವಿ ಅಂದ್ಕೊಳ್ಳಿ, ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಸಾಹೇಬ್ರನ್ನ, ಇವ್ರನ್ನ ಯಾರನ್ನ ಚೂಸ್ ಮಾಡಿದ್ವಿ, ಮತ್ತು ರೆಡ್ಡಿ ಚೊಮದಲಪೇಟೆ ಅಂತಾರಲ್ಲ, ಫಸ್ಟಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೈಕಲ್ ಬರುತ್ತೆ, ಅದು ಆಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಇಲ್ಲಿ ಆಲ್ರೆಡಿ ರನ್ನಿಂಗ್ ಇದೆ. ಸೊ ಮೋದಿ ಸಾಹೇಬ್ರೇ ಇರಲಿ. ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲಲ್ಲಿ ಮೋದಿ ಅವ್ರ ಸರ್ಕಾರ ಈಗ 10 ವರ್ಷ ಆಳ್ವಿಕೆ ಮಾಡಿದ್ದಾರೆ.
ಬದಲಾವಣೆ ಬೇಕು ಅಂತ ಅನಿಸ್ತಾ ಇದೆ ಅಥವಾ ಅವರೇ ಇದ್ರೆ ಒಳ್ಳೇದು? ಮೋದಿಯವರೇ ಇದ್ದರೆ ಒಳ್ಳೆಯದು. ಯಾಕೆ ಸರ್ ಮೋದಿಯವರೇ ಇರಬೇಕು ಅಂತ ನಿಮ್ಮ ಅಭಿಪ್ರಾಯ? ಎಲ್ಲ ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಬುಲೆಟ್ ಟ್ರೈನ್ ಎಲ್ಲ ಬಿಟ್ಟಿದ್ದಾರೆ. ಅದು 50 ವರ್ಷದಿಂದ ಮಾಡೋಕ್ಕಾಗದಿರೋದು ಅವ್ರು ಸುಮಾರು ಮಾಡಿದ್ದಾರೆ. ಯೂತ್ಸ್ಗಿನ್ನ ಒಂದು ಸ್ವಲ್ಪ ಏನಾದರೂ ಒಳ್ಳೇದು ಮಾಡಿದ್ರೆ ಇನ್ನೂ ಒಳ್ಳೆಯದು. ಮೋದಿಯವರು ಜನಗಳ ಮಧ್ಯೆ ಜಗಳ ತಂದಿಟ್ಬಿಟ್ರು, ಕೋಮುವಾದಿ ಸರ್ಕಾರ ಅಂತ ಒಂದು ವರ್ಗ ಹೇಳುತ್ತೆ. ಅದು ಆಗದೇ ಇರೋರು ಹೇಳ್ತಾರೆ. ಆ ಥರ ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಹಾಗಾದ್ರೆ ಮೋದಿಯವರೇ ಇರಲಿ ಅಂತೀರಿ? ಇರಲಿ, ಅವರೇ ಇರಲಿ ಅಂತ. ಕಾಂಗ್ರೆಸ್ ಯಾರು ಅಂತ ನಾಯಕರಿಲ್ವಾ ಸರ್? ಹಾಗಾದ್ರೆ ಕಾಂಗ್ರೆಸ್ಸಲ್ಲಿ ಯಾರು ಅಂತ ಎಲಿಜಿಬಲ್ ಇಲ್ಲ. ಇವತ್ತು ನೋಡಿ, ಎಲ್ಲರೂ ಮಾತಾಡಬೇಕಂದ್ರೆ ರ್ಯಾಶ್ ಆಗಿ ಓವರಾಗಿ ಲೂಸ್ ಸ್ಟಾಕ್ ಎಲ್ಲ ಮಾತಾಡ್ತಾರೆ. ಮೋದಿಯವ್ರು ನೋಡಿ ಒಂದು ಸತಿ ಆ ಥರ ಲೂಸ್ ಸ್ಟಾಕ್ ಎಲ್ಲೂ ಮಾತಾಡಿಲ್ಲ. ಸೊ ಹಂಗಾಗಿ ಅದನ್ನು ನೋಡಿದ್ರೆ ಒಂದು ತೂಕವಾದ ಮನುಷ್ಯ ಅಂತ ಹೇಳ್ಬೋದು. ಕರೆಕ್ಟಾಗಿ ಎಲೆಕ್ಷನ್ ಟೈಮ್ಗೆ ಕೆಲವೊಂದು ವಿಚಾರಗಳನ್ನ ಸೃಷ್ಟಿ ಮಾಡ್ತಾರೆ BJP ಅವರು. ಹಂಗಾಗಿ ಅದು ಮಾಮೂಲಿ. ಇವ್ರು ಅವ್ರ ಮೇಲೆ ಹೇಳ್ತಾರೆ, ಇವ್ರ ಮೇಲೆ ಹೇಳ್ತಾರೆ, ಅದು ಮಾಮೂಲಿ. ಬಟ್ ಮೋದಿಜಿ ಬರಬೇಕು ಅಂತ ನಮ್ಮ ಆಸೆ. ಈಗ ನಮ್ಮ ಈ ಕ್ಷೇತ್ರದ ಒಂದು ವಿಚಾರಕ್ಕೆ ಬಂದರೆ, JDS BJP ಮೈತ್ರಿ ಮಾಡಿಕೊಂಡು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ ಕೆ ಸುರೇಶ್ ಅವ್ರ ವಿರುದ್ಧ. ಯಾರು ಬಂದರೆ ನಿಮ್ಗೆ ಉತ್ತಮ ಅನಿಸುತ್ತೆ? ಡಾಕ್ಟರ್ ಮಂಜುನಾಥ್ ಬಂದರೆ ಒಳ್ಳೇದು ಅನಿಸುತ್ತೆ. ಇನ್ನೂ ಒಂದು ಸ್ವಲ್ಪ ಒಳ್ಳೊಳ್ಳೆ ಕೆಲಸಗಳು ಮಾಡುತ್ತಾರೆ ಅಂತ ಅಭಿಪ್ರಾಯ. ಈಗ ಮಂಜುನಾಥ್ ಅವ್ರಿಗೆ ಅಷ್ಟು ಅನುಭವ ಇಲ್ಲ, ಈಗ ಹೊಸದಾಗಿ ಕಣಕ್ಕಿಳಿತಿರೋದ್ರಿಂದ. ಇಲ್ಲ, ಕಲ್ತ್ಕೊಳ್ತಾರೆ, ನಿಧಾನಕ್ಕೆಲ್ಲ ಕಲ್ತ್ಕೊಂಡೆಲ್ಲ ಮಾಡ್ತಾರೆ. ಬರಲಿ ಅಂತ ನಮ್ಮಿದ್ದು. ಈಗ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಕೊಟ್ಟರು, ಯಾವುದು ವರ್ಕೌಟ್ ಆಗಲ್ವಾ ಅದು ಈ ಸಲ ಎಲೆಕ್ಷನ್ಗೆ? 5 ಗ್ಯಾರಂಟಿನ ಪ್ರಯೋಜನ ಇಲ್ಲದ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದರ ಸ್ಕೂಲು, ಹಾಸ್ಪಿಟ್ಲು ಅನ್ನೋದು, ಕಾಲೇಜು ಫೀಸನ್ನು ಮನ್ನಾ ಮಾಡಿದರೆ ಒಪ್ಕೋಬೋದಾಗಿತ್ತು. ಯೂಸ್ಗೆ ಇದು ಕೆಲಸಗಳು ಅವರು ಇದನ್ನು ಕೊಟ್ಟಿದ್ದರೆ ಸಾಕಾಗಿತ್ತು. ಇವಾಗ ನೋಡಿ, ಬಸ್ಸಲ್ಲೆಲ್ಲ ಕಿತ್ತಾಡ್ತಾರೆ ಒಬ್ರೊಬ್ರು ಲೇಡೀಸು ಸೀಟ್ಗೆ, ಅದಕ್ಕೆ ಇದಕ್ಕೆ ಅಂತ. ಬೇಕಾದಲ್ಲ, ಬೇಡವಾಗಿತ್ತು ಅಂತ ಏನು ಬೇಕಾಗಿರಲಿಲ್ಲ. ಇವಾಗ ನೋಡಿ, ಆಟೋದವರು, ಟ್ಯಾಕ್ಸಿಯವರು, ಪ್ರೈವೇಟ್ ಬಸ್ಸವರೆಲ್ಲ ಇವತ್ತು ಊಟ ಇಲ್ದಂಗೆ ನಿಂತಿದ್ದಾರೆ. ಇವತ್ತು ಕೆಲಸ ಇಲ್ದಂಗೆ. ಹೌದು. ಈಗ ಅವ್ರ ಮನೆ ಸಾಕೋದು ಹೆಂಗೆ? ಅವ್ರ ಮನೆ ನಡಿಬೇಕಲ್ವ? ಈಗ ಗ್ಯಾರಂಟಿ ಕೊಡೋಕ್ಕೆ ಮುಂಚೆ ಇದನ್ನೆಲ್ಲ ಸಾಧಕ ಬಾಧಕಗಳನ್ನೆಲ್ಲ ಯೋಚನೆ ಮಾಡಿ ಇದು ಮಾಡಬೇಕು. ಹಾಗಾದ್ರೆ ಈ 5 ಗ್ಯಾರಂಟಿದ ಏನು ಪ್ಲಸ್ ಆಗಲ್ಲ ಅಂತ? ಏನು ಯೂಸ್ ಇಲ್ಲ. ಏನು ಯೂಸ್ ಇಲ್ಲ. ಬದಲಾವಣೆ ಏನು ಬೇಡ, ಸೆಂಟ್ರಲ್ ಏನಿದೆ ಹಾಗೆ ಇರಲಿ ಅಂತ. ಆಗಿರಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.